ಕರೆನ್ಸಿ ಪೇರ್ಸ್ ಅಂದ್ರೆ ಏನು ಅಂತ ಗೊತ್ತಾ? ಟ್ರೇಡಿಂಗ್ ಮಾಡಕ್ಕೆ ಯಾವ್ಯಾವ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತ ನಿಮಗೆ ಗೊತ್ತಾ? ಮತ್ತೆ ಕರೆನ್ಸಿ ಪೇರ್ಸ್ ಅಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅಂತ ನಿಮಗೆ ಗೊತ್ತಾ? ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ಕೊನೆ ತನಕ ನೋಡಿ. ಹಾಯ್, ನಾನು ಬಿಪಿನ್ ದಾಸ್. A to Z ಫ್ರೀ ಟ್ರೇಡಿಂಗ್ ಲರ್ನಿಂಗ್ ಸೀರೀಸ್ ಗೆ ಸ್ವಾಗತ. ಇವತ್ತು ನಾವು ಕರೆನ್ಸಿ ಪೇರ್ಸ್ ಅಂದ್ರೆ ಏನು, ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಇದೆ ಟ್ರೇಡಿಂಗ್ ಅಲ್ಲಿ, ಹಾಗೆ ಟೈಪ್ಸ್ ಆಫ್ ಕರೆನ್ಸಿ ಪೇರ್ಸ್ ಯಾವ್ಯಾವ್ದಿದೆ ಅಂತ ತಿಳ್ಕೊಳ್ಳೋಣ. ನಾನು ಏನೇನ್ ಹೇಳ್ತಿದೀನಿ ಇವಾಗ್ಲೇ ಅದನ್ನ ನೋಟ್ ಮಾಡ್ತಾ ಹೋಗಿ. ಈ ವಿಡಿಯೋ ಇವಾಗ ಯಾರು ನೋಡ್ತಿದ್ದೀರಾ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ, ಸೊ ಫಸ್ಟ್ ಇಂದ ನೋಡ್ಕೊ ಬನ್ನಿ. ನಿಮ್ಗೆ ಏನಾದ್ರೂ ಸೀರಿಯಸ್ ಆಗಿ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ನಂದು ಈ ಪ್ಲೇ ಲಿಸ್ಟ್ ಫುಲ್ ನೋಡ್ತಾ ಹೋಗಿ. ಸೊ ವಿಡಿಯೋ ಹೋಗೋಣ. ಇವತ್ತು ನಾವು ವಾಟ್ ಈಸ್ ಕರೆನ್ಸಿ ಪೇರ್ಸ್ ಅದನ್ನ ಡೀಟೇಲ್ ಆಗಿ ತಿಳ್ಕೊತೀವಿ. ಹಾಗೆ ಟೈಪ್ಸ್ ಆಫ್ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್, ನಿಮಗೆ ಟ್ರೇಡಿಂಗ್ ಮಾಡಕ್ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತ ತಿಳ್ಕೊತೀವಿ. ಅದೇ ರೀತಿ ಟೈಪ್ಸ್ ಆಫ್ ಕರೆನ್ಸಿ ಪೇರ್ಸ್ ಅಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ ತಿಳ್ಕೊತೀವಿ. ಫಸ್ಟ್ ಗೆ ವಾಟ್ ಈಸ್ ಕರೆನ್ಸಿ ಪೇರ್ ಡೀಟೇಲ್ ಎಕ್ಸ್ಪ್ಲನೇಷನ್. ಅಂದ್ರೆ ಕರೆನ್ಸಿ ಪೇರ್ಸ್ ಅಂದ್ರೆ ಏನು? ಇನ್ ಫಾರೆಕ್ಸ್ ಯು ಕ್ಯಾನಾಟ್ ಬೈ ಒನ್ ಕರೆನ್ಸಿ ಅಲೋನ್. ಅಂದ್ರೆ ನೀವು ಯಾವತ್ತು ಫಾರೆಕ್ಸ್ ಅಲ್ಲಿ ಒಂದು ಕರೆನ್ಸಿನ ಬೈ ಮಾಡಕ್ ಆಗಲ್ಲ, ಯಾವತ್ತು ಇದು ಪೇರ್ಸ್ ಅಲ್ಲೇ ಇರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳ್ದಂಗೆ USD ಅಂದ್ರೆ ಎರಡು ಕರೆನ್ಸಿ ಸೇರಿ ಒಂದು ಪೇರ್ ಆಗುತ್ತೆ. ಸೊ ಈ ಪೇರ್ಸ್ ಅಲ್ಲೇ ನೀವು ಟ್ರೇಡ್ ಮಾಡ್ತೀರಾ. ಯು ಆಲ್ವೇಸ್ ಟ್ರೇಡ್ ಟೂ ಕರೆನ್ಸೀಸ್ ಟುಗೆದರ್. ದಿಸ್ ಇಸ್ ಕಾಲ್ಡ್ ಎ ಕರೆನ್ಸಿ ಪೇರ್. ಕರೆನ್ಸಿ ಪೇರ್ ಅಂದ್ರೆ ನೀವು ಯಾವತ್ತು ಎರಡು ಪೇರ್ ಗಳಲ್ಲಿ ಮಾಡೋದನ್ನೇ ನಾವು ಇಲ್ಲಿ ಕರೆನ್ಸಿ ಪೇರ್ ಅಂತ ಕರಿತೀವಿ. ಡೆಫಿನೇಷನ್ ನೋಡೋದಾದ್ರೆ, ಎ ಕರೆನ್ಸಿ ಪೇರ್ ಇಸ್ ಎ ವ್ಯಾಲ್ಯೂ ಆಫ್ ದಿ ಒನ್ ಕರೆನ್ಸಿ ಕಂಪೇರ್ಡ್ ಟು ಅನದರ್ ಕರೆನ್ಸಿ. ಅಂದ್ರೆ ಒಂದು ಕರೆನ್ಸಿಗೆ ವ್ಯಾಲ್ಯೂ ಮಾಡೋದು ಇನ್ನೊಂದು ಕರೆನ್ಸಿನ ಕಂಪೇರ್ ಮಾಡಿ. ನಾನು ಅದು ಫಸ್ಟ್ ವಿಡಿಯೋದಲ್ಲೇ ಹೇಳಿದೆ. ಏನು ಅಂತಂದ್ರೆ USD ನ ನಾವು ಯಾವ ಕರೆನ್ಸಿ ಇಟ್ಕೊಂಡು ಕಂಪೇರ್ ಮಾಡ್ತೀವಿ? USD INR ಅಂದ್ರೆ INR ಇಟ್ಕೊಂಡು. USD ಬೆಲೆ USD $1 USD ಗೆ INR ರೂಪೀಸ್ ಎಷ್ಟು? 94 ರೂಪೀಸ್ ಇವತ್ತಿನ ರೇಟ್. ಇಲ್ಲಿ ಸ್ಟ್ರಕ್ಚರ್ ನೋಡಿದರೆ ಎವ್ರಿ ಪೇರ್ ಹ್ಯಾಸ್ ಟೂ ಪಾರ್ಟ್ಸ್. ನಾನು ಹೇಳ್ದಂಗೆ ಪೇರ್ಸ್ ಅಲ್ಲಿ ಯಾವತ್ತು ಎರಡು ಕರೆನ್ಸಿ ಇರುತ್ತೆ. ಫಸ್ಟ್ ಕರೆನ್ಸಿಗೆ ನಾವು ಅನ್ನೋದು ಬೇಸ್ ಕರೆನ್ಸಿ ಅಂತ. ಫಸ್ಟ್ ಕರೆನ್ಸಿಗೆ ನಾವು ಬೇಸ್ ಕರೆನ್ಸಿ ಅಂತ ಕರಿತೀವಿ. ಅಂದ್ರೆ ನಾವು ಏನ್ ಬೈ ಮಾಡಕ್ ಹೋಯ್ತಿದ್ವಿ ಅದನ್ನೇ ನಾವು ಬೇಸ್ ಕರೆನ್ಸಿ ಅಂತ ಅಂತೀವಿ. ಕೋಟ್ ಕರೆನ್ಸಿ ಅಂದ್ರೆ ಸೆಕೆಂಡ್ ಕರೆನ್ಸಿ ಆಗಿರುತ್ತೆ, ಅದನ್ನ ನಾವು ಸೆಲ್ ಮಾಡ್ಬೇಕು. ಇವಾಗ USD ನ ನಾವು ಬೈ ಮಾಡ್ಬೇಕು ಅಂತಂದ್ರೆ ಇಂಡಿಯನ್ ರುಪೀಸ್ ನ ಕೊಡ್ಬೇಕು. ಒನ್ USD ನ ನಾವು ಬೈ ಮಾಡಕ್ಕೆ ಇಂಡಿಯನ್ ರುಪೀಸ್ 94 ರೂಪೀಸ್ ಇವತ್ತಿನ ಬೆಲೆಗೆ ಕೊಡ್ಬೇಕಾಗುತ್ತೆ. ಎಕ್ಸಾಂಪಲ್ ನೋಡೋದಾದ್ರೆ USD ಈಕ್ವಲ್ ಟು 1.10. ಇಲ್ಲಿ ಯೂರೋ ಅನ್ನೋದೇನು? ಬೇಸ್ ಕರೆನ್ಸಿ. ಅದೇ ತರ USD ಅನ್ನೋದು ಕೋಟ್ ಕರೆನ್ಸಿ. ಮೀನಿಂಗ್ ಏನಂತಂದ್ರೆ €1 ಈಸ್ ಈಕ್ವಲ್ ಟು $1.10. ಅಂದ್ರೆ USD 1.10 ಇದೆ ಅಂತಂದ್ರೆ ಅದ್ರ ವ್ಯಾಲ್ಯೂ, ಅದನ್ನ ನಾವು ಆಕ್ಚುಯಲ್ ವ್ಯಾಲ್ಯೂ ಅದನ್ನ ನಾವು USD ಲಿ ಕಂಪೇರ್ ಮಾಡ್ತೀವಿ. €1 ಈಕ್ವಲ್ ಟು $1.10. ಓಕೆನಾ? ನೆಕ್ಸ್ಟ್ ಗೆ ಹೌ ಪ್ರೈಸ್ ಮೂವ್ಸ್. ಹೇಗೆ ಪ್ರೈಸ್ ಮೂವ್ಮೆಂಟ್ ಆಗುತ್ತೆ? ಇಫ್ USD ಗೋಸ್ ಅಪ್, ಯೂರೋ ಸ್ಟ್ರಾಂಗ್. ಅಂದ್ರೆ USD ಏನಾದ್ರೂ ಮೇಲಕ್ಕೆ ಹೋಗ್ತಾ ಇದೆ ಅಂತಂದ್ರೆ ಅವಾಗ ಏನಾಗುತ್ತೆ? ಯೂರೋ ಸ್ಟ್ರಾಂಗ್ ಇರುತ್ತೆ. ಓಕೆನಾ? ಇಫ್ ಗೋಸ್ ಡೌನ್, ಡಾಲರ್ ಸ್ಟ್ರಾಂಗ್. ಅಂದ್ರೆ ಯೂರೋ ಏನಾದ್ರು ಬೀಳ್ತಾ ಇದೆ, ಯೂರೋ ಏನಾದ್ರು ಸೆಲ್ ಆಗ್ತಿದೆ ಅಂತಂದ್ರೆ USD ಸ್ಟ್ರಾಂಗ್ ಆಗಿದೆ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಗೆ ಪ್ರಾಫಿಟ್ ಎಕ್ಸಾಂಪಲ್. ಯಾವ ತರ ನೀವು ಪ್ರಾಫಿಟ್ ಮೇಕ್ ಮಾಡ್ತೀರಾ? ಯು ಬೈ USD ಎಟ್ 1.10. ಅಂದ್ರೆ ನೀವು USD 1.10 ಬೈ ಮಾಡಿದ್ರೆ ಪ್ರೈಸ್ ಗೋಸ್ ಟು 1.12. 10 ಇರೋದು 12 ಹೋದಾಗ 2 ಪಾಯಿಂಟ್ಸ್ ಮೂವ್ಮೆಂಟ್ಸ್ ಇದೆ, ಅದೇ ನಿಮ್ಮ ಪ್ರಾಫಿಟ್ಸ್ ಆಗಿರುತ್ತೆ. ಅದೇ ತರ ಯು ಸೆಲ್ USD ಎಟ್ 1.10. ಅಂದ್ರೆ 1.10 ನೀವು ಸೆಲ್ ಮಾಡಿದ್ರ ಪ್ರೈಸ್ ಗೋಸ್ ಟು 1.08. ಅಂದ್ರೆ 10 ಇಂದ 08 ಗೆ ಇಳ್ದಿದೆ ನೋಡಿ, ಈ 2 ಪಾಯಿಂಟ್ಸ್ ನಿಮ್ಮ ಪ್ರಾಫಿಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಗೆ ಟೈಪ್ಸ್ ಆಫ್ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್. ಟ್ರೇಡಿಂಗ್ ಮಾಡಕ್ಕೆ ಬರೀ ಕರೆನ್ಸಿ ಪೇರ್ಸ್ ಮಾತ್ರ ಇಲ್ಲ, ಇಲ್ಲಿ ತುಂಬಾ ಇನ್ಸ್ಟ್ರೂಮೆಂಟ್ಸ್ ಇದೆ. ಅದು ಯಾವ್ಯಾವ್ದು ಅಂತ ತಿಳ್ಕೊಳ್ಳೋಣ. ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ವಾಟ್ ಯು ಟ್ರೇಡ್ ಇನ್ ದಿ ಮಾರ್ಕೆಟ್. ಮಾರ್ಕೆಟ್ ಅಲ್ಲಿ ನೀವು ಜಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ನ ಮಾತ್ರ ಟ್ರೇಡ್ ಮಾಡಲ್ಲ. ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್ ಇದೆ. ಅದರಲ್ಲಿ ಫಸ್ಟ್ ಒನ್ ಕರೆನ್ಸಿ. ಕರೆನ್ಸಿನ ಅಂದ್ರೆ ನಾನು ಹೇಳದ್ನಲ್ಲ, USD INR, GBP USD ಇದೆಲ್ಲ ಕರೆನ್ಸೀಸ್ ಆಗಿರುತ್ತೆ. ಅದೇ ತರ ಮೆಟಲ್ಸ್ ಇಲ್ಲಿ ಟ್ರೇಡ್ ಮಾಡ್ತೀರಾ ಫಾರೆಕ್ಸ್ ಅಲ್ಲಿ. ಯಾವ್ಯಾವ ಮೆಟಲ್ ಅಂದ್ರೆ ಗೋಲ್ಡ್ ಅಂಡ್ ಸಿಲ್ವರ್. ಓಕೆನಾ? ನೆಕ್ಸ್ಟ್ ಅದೇ ತರ ಕಮೋಡಿಟೀಸ್ ಅಲ್ಲೂ ನಿಮಗೆ ಆಯಿಲ್ ಮತ್ತೆ ಗ್ಯಾಸ್ ಇದನ್ನು ನೀವು ಟ್ರೇಡ್ ಮಾಡ್ತೀರಾ. ಅದೇ ರೀತಿ ಕ್ರಿಪ್ಟೋ ಅನ್ನೋದೇನು? ಡಿಜಿಟಲ್ ಕರೆನ್ಸಿ. ಅದನ್ನು ನೀವು ಇಲ್ಲಿ ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತೀರಾ. ನೆಕ್ಸ್ಟ್ ಕರೆನ್ಸಿ ಅಂದ್ರೆ ಏನು? ಕರೆನ್ಸಿ ನಾನು ಹೇಳಿದ್ದೆ, ಕರೆನ್ಸೀಸ್ ಅಂದ್ರೆ ಟ್ರೇಡೆಡ್ ಇನ್ ಪೇರ್ಸ್ ಇನ್ ದಿ ಫಾರೆಕ್ಸ್ ಮಾರ್ಕೆಟ್. ಇದು ಪೇರ್ಸ್ ಆಗಿರುತ್ತೆ, ಇದು ಟ್ರೇಡೆಡ್ ಇನ್ ಫಾರೆಕ್ಸ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗುತ್ತೆ.
ಎಕ್ಸಾಂಪಲ್ ಹೇಳೋದಾದ್ರೆ ಯೂರೋ USD, GBP USD. ಈಸಿ ಅಂಡರ್ಸ್ಟ್ಯಾಂಡಿಂಗ್ ನೀವು ಯು ಆರ್ ಎಕ್ಸ್ಚೇಂಜಿಂಗ್ ಒನ್ ಕರೆನ್ಸಿ ಫಾರ್ ಅನದರ್. ನಾನು ಮೊದ್ಲಿಂದನೂ ಹೇಳ್ತಿದ್ದೀನಿ, ನೀವು ಒಂದು ಕರೆನ್ಸಿನ ಕೊಟ್ಟು ಇನ್ನೊಂದು ಕರೆನ್ಸಿನ ಎಕ್ಸ್ಚೇಂಜ್ ಮಾಡೋದನ್ನೇ ನಾವು ಕರೆನ್ಸಿ ಅಂತ ಕರಿತೀವಿ. ನೆಕ್ಸ್ಟ್ ಮೆಟಲ್ಸ್. ಮೆಟಲ್ಸ್ ಅಲ್ಲಿ ಯಾವ್ದಾವ್ದಿದೆ? ಗೋಲ್ಡ್ ಅಂಡ್ ಸಿಲ್ವರ್ ಇದೆ ನಮಗೆ ಟ್ರೇಡ್ ಮಾಡಕ್ಕೆ. ಡೆಫಿನಿಷನ್ ಹೇಳೋದಾದ್ರೆ ಪ್ರೀಶಿಯಸ್ ಮೆಟಲ್ಸ್ ಟ್ರೇಡೆಡ್ ಅಗೇನೆಸ್ಟ್ ಕರೆನ್ಸಿ. ಅಂದ್ರೆ ಇಲ್ಲಿ ಮೆಟಲ್ಸ್ ಕರೆನ್ಸಿ ಅಗೇನೆಸ್ಟ್ ಆಗಿ ಟ್ರೇಡ್ ಮಾಡುತ್ತೆ. ಹೇಗಂತಂದ್ರೆ ಎಕ್ಸಾಂಪಲ್ಸ್ XAU USD. XAU ಅನ್ನೋದು ಗೋಲ್ಡ್ ನೇ ನಾವು XAU ಅನ್ನೋದು, USD ಅನ್ನೋದು ಕರೆನ್ಸಿ. ಅದೇ ತರ ಸಿಲ್ವರ್ ಗೆ ನಾವು XAG ವರ್ಸಸ್ USD ಅಂತ ಕರಿತೀವಿ. ಅಂದ್ರೆ XAG ಅಂದ್ರೆ ಸಿಲ್ವರ್, USD ಅನ್ನೋದು ಕರೆನ್ಸಿ. ಸೊ ಗೋಲ್ಡ್ ನ ನೀವು ಪರ್ಚೇಸ್ ಮಾಡ್ಬೇಕು ಅಂದ್ರೆ USD ನ ಕೊಡ್ಬೇಕಾಗುತ್ತೆ. ಗೋಲ್ಡ್ ಏನಾದ್ರು ಸ್ಟ್ರಾಂಗ್ ಆದ್ರೆ ಪ್ರೈಸ್ ಮೇಲೆ ಹೋಗುತ್ತೆ. ಅದೇ ಏನಾದ್ರು USD ಏನಾದ್ರು ಸ್ಟ್ರಾಂಗ್ ಆದ್ರೆ ಗೋಲ್ಡ್ ಕೆಳಗಡೆ ಬೀಳುತ್ತೆ. XAU ಅನ್ನೋದು ಗೋಲ್ಡ್, USD ಅನ್ನೋದು ಕರೆನ್ಸಿ. ಅದೇ ತರ XAG USD. XAG ಅನ್ನೋದು ಸಿಲ್ವರ್, USD ಅನ್ನೋದು ಕರೆನ್ಸಿ. ಇವಾಗ ಗೋಲ್ಡ್ ಏನಾದ್ರು ಮೇಲೆ ಹೋಗ್ಬೇಕು ಅಂದ್ರೆ XAU ಸ್ಟ್ರಾಂಗ್ ಆಗ್ಬೇಕು. ಅವಾಗ ನೀವೇನ್ ಮಾಡ್ತೀರಾ? USD ನ ಕೊಟ್ಟು ಗೋಲ್ಡ್ ನ ಪರ್ಚೇಸ್ ಮಾಡ್ತೀರಾ. ಅದೇ ತರ XAG USD. ಇಲ್ಲಿ ನೀವು ಸಿಲ್ವರ್ ನ ಪರ್ಚೇಸ್ ಮಾಡ್ಬೇಕು ಅಂತಂದ್ರು USD ನ ಕೊಡ್ತೀರಾ. ಏನಾದ್ರು XAU ಸ್ಟ್ರಾಂಗ್ ಆದ್ರೆ ಅಂದ್ರೆ ಗೋಲ್ಡ್ ಏನಾದ್ರು ಸ್ಟ್ರಾಂಗ್ ಆದ್ರೆ ಪ್ರೈಸ್ ಏನಾಗುತ್ತೆ? ಮೇಲಕ್ಕೆ ಹೋಗುತ್ತೆ. ಅದೇ ತರ XAG ಏನಾದ್ರು ಸ್ಟ್ರಾಂಗ್ ಆದ್ರೆ ಪ್ರೈಸ್ ಮೇಲಕ್ಕೆ ಹೋಗುತ್ತೆ. ಅದೇ ಏನಾದ್ರು USD ಸ್ಟ್ರಾಂಗ್ ಆದ್ರೆ ಅಂದ್ರೆ ಈಚೆ ಇದೆ ನೋಡಿ, ಕರೆನ್ಸಿ ಏನಾದ್ರು ಸ್ಟ್ರಾಂಗ್ ಆದ್ರೆ ಗೋಲ್ಡ್ ಪ್ರೈಸ್ ಏನಾಗುತ್ತೆ? ಕೆಳಗಡೆ ಬೀಳುತ್ತೆ. ಅದೇ ತರ ಇಲ್ಲೂ ಅಷ್ಟೇ, ಸಿಲ್ವರ್ ಅಲ್ಲೂ ಅಷ್ಟೇ, ಏನಾದ್ರು ಕರೆನ್ಸಿ ಏನಾದ್ರು ಸ್ಟ್ರಾಂಗ್ ಆದ್ರೆ ಸಿಲ್ವರ್ ಕೆಳಗಡೆ ಬೀಳುತ್ತೆ. ಮಾರ್ಕೆಟ್ ಹೇಗ್ ಬೀಳುತ್ತೆ ಹೇಗ್ ಹೇಳುತ್ತೆ ಅಂತ ಇವಾಗ ಗೊತ್ತಾಯ್ತಲ್ಲ. ಅದೇ ತರ ಪ್ರಾಫಿಟ್ಸ್ ಲಾಜಿಕ್ ನೋಡಿದ್ರೆ ಬೈ ಇಫ್ ಗೋಲ್ಡ್ ಪ್ರೈಸ್ ಗೋಸ್ ಅಪ್. ಅಂದ್ರೆ ಗೋಲ್ಡ್ ಪ್ರೈಸ್ ಏನಾದ್ರು ಮೇಲೆ ಹೋಗ್ತಿದೆ ಅಂತಂದ್ರೆ ನಾವು ಬೈ ಮಾಡ್ತೀವಿ. ಅದೇ ತರ ಇಫ್ ಗೋಲ್ಡ್ ಪ್ರೈಸ್ ಏನಾದ್ರು ಡೌನಿಗೆ ಹೋಗ್ತಾ ಇದೆ ಅಂತಂದ್ರೆ ನಾವು ಸೆಲ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಕಮೋಡಿಟೀಸ್. ಇಲ್ಲಿ ನಾವು ಮೇನ್ ಆಗಿ ನೋಡೋದು ಆಯಿಲ್ ಮತ್ತೆ ಗ್ಯಾಸ್. ಓಕೆನಾ. ಡೆಫಿನಿಷನ್ ನೋಡಿದ್ರೆ ನ್ಯಾಚುರಲ್ ರಿಸೋರ್ಸಸ್ ಟ್ರೇಡೆಡ್ ಇನ್ ಗ್ಲೋಬಲ್ ಮಾರ್ಕೆಟ್ಸ್. ಅಂದ್ರೆ ಆಯಿಲ್ ಅಂಡ್ ಗ್ಯಾಸ್ ಸಮೇತ ಇಲ್ಲಿ ಟ್ರೇಡಿಂಗ್ ನಡೆಯುತ್ತೆ. ಅದರಲ್ಲಿ ನಾವು ಮೇನ್ ಆಗಿ ನೋಡಬಹುದು US ಆಯಿಲ್, ಅದನ್ನ ನಾವು ಕ್ರೂಡ್ ಆಯಿಲ್ ಅಂತ ಕರಿತೀವಿ. ಅದೇ ತರ UK ಆಯಿಲ್, ಅದನ್ನ ಬ್ರೆಂಟ್ ಆಯಿಲ್ ಅಂತ ಕರಿತೀವಿ. ಇದು ಆಕ್ಚುಲಿ ಯಾರು ಅಷ್ಟು ಟ್ರೇಡ್ ಮಾಡಲ್ಲ, ಬಟ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಈ ತರ ಅನ್ಸರ್ಟನಿಟಿ ಟೈಮಿಂಗ್ ಅಲ್ಲಿ ಶಿಫ್ಟ್ ಆಯ್ತಾ ಇರ್ತಾರೆ. ಇವಾಗ ಗೋಲ್ಡ್ ರೀಸೆಂಟ್ ಆಗಿ ರ್ಯಾಲಿ ಬರ್ತಾ ಇತ್ತು, ಅಂದ್ರೆ ಒಳ್ಳೆ ಪ್ರೈಸ್ ಮೂವ್ ಆಗ್ತಾ ಬಂತು. ಅವಾಗ ಏನ್ ಮಾಡಿದ್ರು? ಎಲ್ಲ ಗೋಲ್ಡಿಗೆ ಶಿಫ್ಟ್ ಆದ್ರು. ಅದಾದ್ಮೇಲೆ ಏನ್ ಮಾಡಿದ್ರು? ಇವಾಗ ಕಮೋಡಿಟೀಸ್ ಮೇಲೆ, ಇವಾಗ ಆಯಿಲ್ ಮತ್ತೆ ಗ್ಯಾಸ್ ಆಕ್ಚುಲಿ ಹೆವಿ ಡಿಮ್ಯಾಂಡ್ ಅಲ್ಲಿ ಇದೆ. ಸೊ ಎಲ್ಲ ಏನ್ ಮಾಡ್ತಾರೆ? ಗೋಲ್ಡ್ ಇಂದ ಎಲ್ಲ ದುಡ್ಡು ತೆಗ್ದ್ಬಿಟ್ಟು ಇಲ್ಲಿಗೆ ಶಿಫ್ಟ್ ಆಯ್ತಾನೆ, US ಆಯಿಲ್ ಅಲ್ಲಿ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ಇಲ್ಲೂ ಪ್ರಾಫಿಟ್ಸ್ ಲಾಜಿಕ್ ನೋಡೋದಾದ್ರೆ ಇಫ್ ಆಯಿಲ್ ಪ್ರೈಸ್ ಇನ್ಕ್ರೀಸಸ್ ನಾವು ಬೈ ಮಾಡ್ತೀವಿ, ಇಫ್ ಆಯಿಲ್ ಪ್ರೈಸಸ್ ಡಿಕ್ರೀಸಸ್ ನಾವು ಸೆಲ್ ಮಾಡ್ತೀವಿ. ಪ್ರಾಫಿಟ್ಸ್ ಲಾಜಿಕ್ ಎಲ್ಲದರಲ್ಲೂ ಸೇಮೇ ಇರುತ್ತೆ. ನೆಕ್ಸ್ಟ್ ಕ್ರಿಪ್ಟೋ ಅನ್ನೋದು ಒಂದು ಡಿಜಿಟಲ್ ಕರೆನ್ಸಿ. ಅಂದ್ರೆ ಇವಾಗ ನಾವು ಬ್ಯಾಂಕ್ ಅಲ್ಲಿ ಇವಾಗ ದುಡ್ಡನ್ನ ಹೇಗೆ ಟ್ರಾನ್ಸಾಕ್ಷನ್ ಮಾಡ್ತಿದ್ವಿ, ಅದೇ ತರ ಇದೊಂದು ಡಿಜಿಟಲ್ ಕರೆನ್ಸಿ. ಕ್ರಿಪ್ಟೋದಲ್ಲಿ ನಾವು ನೋಡೋದಾದ್ರೆ ಡಿಜಿಟಲ್ ಕರೆನ್ಸಿ ಟ್ರೇಡೆಡ್ ಇನ್ ಆನ್ಲೈನ್. ಅಂದ್ರೆ ಇಲ್ಲೂ ಕರೆನ್ಸಿ ಟ್ರೇಡೆಡ್ ಆಗುತ್ತೆ. ಇಲ್ಲಿ ಕರೆನ್ಸಿ ಏನಾಗುತ್ತೆ ಅಂತಂದ್ರೆ ಟ್ರೇಡ್ ಮಾಡ್ತಾರೆ. ಎಕ್ಸಾಂಪಲ್ ನೋಡಿದ್ರೆ BTC USD. BTC ಅನ್ನೋದು ಬಿಟ್ ಕಾಯಿನ್. ನೀವು ಕೇಳಿರ್ತೀರಾ ಬಿಟ್ ಕಾಯಿನ್. ಆಕ್ಚುಲಿ 2009 ಅಲ್ಲಿ ಒಂದು ಬಿಟ್ ಕಾಯಿನ್ ಬೆಲೆ ಇದ್ದಿದ್ದು 9 ರೂಪೀಸ್. ಇವತ್ತು ಅದ್ರ ಬೆಲೆ 1 crore ಗಂಟ ಹೋಗಿ 60 lakhs ಗೆ ಇಳಿದಿದೆ. ಅಂದ್ರೆ ಡಿಮ್ಯಾಂಡ್ ಇವಾಗ ಕಮ್ಮಿ ಇದೆ, ಬಟ್ ಇದು ಫ್ಯೂಚರ್ ಅಲ್ಲಿ ಇದೇ ವರ್ಲ್ಡ್ ಕರೆನ್ಸಿ ಆಗ್ಬೋದು ಅಂತ ಹೇಳ್ತಿದ್ದಾರೆ. ಬಟ್ ರಿಯಾಲಿಟಿಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದೇ ತರ ಇದ್ರದ್ದು ನೆಕ್ಸ್ಟ್ ಬರೋದೇ ನಮಗೆ ಎಥೇರಿಯಂ, ETH USD. ಎಥೇರಿಯಂ ಇದ್ರ ನೆಕ್ಸ್ಟ್ ಪ್ಲೇಸ್ ಅಲ್ಲಿ ಇರೋದು. ಸೊ ಇದನ್ನು ನಾವು ಫಾರೆಕ್ಸ್ ಅಲ್ಲಿ ಟ್ರೇಡ್ ಮಾಡ್ತೀವಿ. ಫಾರೆಕ್ಸ್ ಅಲ್ಲಿ ಬರೀ ಕರೆನ್ಸಿ ಪೇರ್ಸ್ ಮಾತ್ರ ಅಲ್ಲ, ಇವಾಗ ನೋಡ್ದಂಗೆ ಮೆಟಲ್ಸ್ ಟ್ರೇಡ್ ಮಾಡ್ತೀವಿ, ಕರೆನ್ಸಿಸ್ ಟ್ರೇಡ್ ಮಾಡ್ತೀವಿ, ಅದೇ ತರ ಕಮೋಡಿಟೀಸ್ ಟ್ರೇಡ್ ಮಾಡ್ತೀವಿ, ಅದೇ ತರ ಕ್ರಿಪ್ಟೋನು ಟ್ರೇಡ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಇಲ್ಲೂ ಪ್ರಾಫಿಟ್ಸ್ ಲಾಜಿಕ್ ಇಫ್ ಪ್ರೈಸ್ ಗೋಸ್ ಅಪ್, ಇಫ್ ಪ್ರೈಸ್ ಗೋ ಡೌನ್. ಅಂದ್ರೆ ಬೈ ಮಾಡ್ತೀವಿ, ಅಪ್ ಅಲ್ಲಿ ಹೋದಾಗ ಬೈ ಮಾಡ್ತೀವಿ, ಡೌನ್ ಗೆ ಬಂದಾಗ ಸೆಲ್ ಮಾಡ್ತೀವಿ. ನೆಕ್ಸ್ಟ್ ಟೈಪ್ಸ್ ಆಫ್ ಕರೆನ್ಸಿ ಪೇರ್ಸ್. ಅಂದ್ರೆ ಕರೆನ್ಸಿ ಪೇರ್ ಬಗ್ಗೆ ಗೊತ್ತಾಯ್ತು. ಕರೆನ್ಸಿ ಪೇರ್ ಹೇಗಿರುತ್ತೆ ಹೇಳಿ? ಯೂರೋ USD. ಎರಡು ಕರೆನ್ಸಿನ ನಾವು ಪೇರ್ ಅಂತ ಕರೆಯೋದು. ಓಕೆನಾ. ಅದ್ರಲ್ಲೂ ಟೈಪ್ಸ್ ಇದೆ. ಅದರಲ್ಲಿ ಫಸ್ಟ್ ಟೈಪ್ಸ್ ಮೇಜರ್ ಕರೆನ್ಸಿ ಪೇರ್ಸ್. ಮೇಜರ್ ಕರೆನ್ಸಿ ಪೇರ್ಸ್ ಅಂತಂದ್ರೆ ಪೇರ್ಸ್ ದಟ್ ಇನ್ಕ್ಲೂಡ್ US ಡಾಲರ್ ಪ್ಲಸ್ ಸ್ಟ್ರಾಂಗ್ ಕರೆನ್ಸೀಸ್. ಅಂದ್ರೆ ಎಲ್ಲಾ ಪೇರ್ಸ್ ಅಲ್ಲೂ USD ಇನ್ಕ್ಲೂಡ್ ಆಗಿರುತ್ತೆ. USD ಯಾಕೆ ಇನ್ಕ್ಲೂಡ್ ಇರುತ್ತೆ ಅಂತಂದ್ರೆ USD ಅನ್ನೋದು ಸ್ಟ್ರಾಂಗ್ ಕರೆನ್ಸಿ. ಓಕೆನಾ. ಇವಾಗ ಎಕ್ಸಾಂಪಲ್ ನೋಡಿ, ಯೂರೋ USD, ಇಲ್ಲೂ USD ಇದೆ, ಯೂರೋ ಜೊತೆಗೆ USD ಇದೆ. ನೆಕ್ಸ್ಟ್ GBP USD, ಇಲ್ಲೂ GBP ಜೊತೆಗೆ USD ಇದೆ. ಅದೇ ತರ USD JPY,
ಇಲ್ಲಿ JPY ಜೊತೆಗೆ USD ಇದೆ. ಯೂರೋ ಅನ್ನೋದು ಯುರೋಪ್ ಕಂಟ್ರಿದು ಕರೆನ್ಸಿ, GBP ಅನ್ನೋದು ಬ್ರಿಟನ್ ಕಂಟ್ರಿದು ಕರೆನ್ಸಿ, ಅದೇ ತರ AUD ಅನ್ನೋದು ಆಸ್ಟ್ರೇಲಿಯನ್ ಡಾಲರ್ಸ್, ಅದೇ ತರ JPY ಅನ್ನೋದು ಜಪಾನ್ದು. ಸೊ ಎಲ್ಲಾ INR ಅನ್ನೋದು ಇಂಡಿಯಾದು. ಇದೇ ತರ ಎಲ್ಲಾ ಕಂಟ್ರಿ ಕರೆನ್ಸಿ ಜೊತೆಗೆ ಏನಾದ್ರು USD ಇದ್ರೆ ಅದು ಸ್ಟ್ರಾಂಗ್ ಕರೆನ್ಸಿ ಅಂತ ಅರ್ಥ. ಓಕೆನಾ. ನೆಕ್ಸ್ಟ್ ಫ್ಯೂಚರ್ಸ್ ನೋಡೋದಾದ್ರೆ ಹೈ ಲಿಕ್ವಿಡಿಟಿ ಇರುತ್ತೆ, ಅಂದ್ರೆ ತುಂಬಾ USD ಇನ್ಕ್ಲೂಡ್ ಆಗಿರೋದ್ರಿಂದ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಪಾರ್ಟಿಸಿಪೇಷನ್ಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಲೋ ಸ್ಪ್ರೆಡ್ಸ್, ಅಂದ್ರೆ ಸ್ಪ್ರೆಡ್ಸ್ ಅನ್ನೋದು ಏನು ಅಂತ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡ್ತೀನಿ. ನಿಮಗೆ ಸ್ಪ್ರೆಡ್ಸ್ ಇವಾಗ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಅರ್ಥ ಅಂದ್ರೆ ಲೋ ಸ್ಪ್ರೆಡ್ಸ್ ಅಂದ್ರೆ ಈ ಚಿಕ್ಕ ಮೂವ್ಮೆಂಟ್ಸ್ ಅಷ್ಟೇ ಸ್ಪ್ರೆಡ್ಸ್ ಅನ್ನೋದಿರುತ್ತೆ. ಸ್ಟೇಬಲ್ ಮೂವ್ಮೆಂಟ್, ಯಾವತ್ತು ಇದು ಸ್ಟೇಬಲ್ ಆಗಿರುತ್ತೆ. ನಿಮಗೆ ಮಾರ್ಕೆಟ್ ಇವಾಗ ನೋಡ್ಬೋದು, ಏನಾದ್ರು ಅನ್ಸರ್ಟನಿಟಿ ಟೈಮ್ ಅಲ್ಲಿ ಹುಚ್ಚ ಬಂದಂಗ ಆಡ್ತಾ ಇರುತ್ತೆ ಮಾರ್ಕೆಟ್. ಬಟ್ ಈ ಕರೆನ್ಸಿ ಪೇರ್ಸ್ ಯಾವತ್ತೂ ಹೆಂಗಿರುತ್ತೆ ಅಂತಂದ್ರೆ ಸ್ಟೇಬಲ್ ಆಗಿ ವರ್ಕ್ ಆಗ್ತಾ ಇರುತ್ತೆ. ಸಡನ್ ಬಿದ್ದು ಹೋಗಲ್ಲ, ಸಡನ್ ಎದ್ದು ಹೇಳಲ್ಲ. ಯಾವತ್ತು ನೀವು ಬಿಗಿನರ್ಸ್ ಆಗಿದ್ರೆ ನೀವು ಯಾವತ್ತು ಸ್ಟ್ರಾಂಗ್ ಕರೆನ್ಸಿ ಪೇರ್ಸ್ ಅಲ್ಲಿ ಟ್ರೇಡ್ ಮಾಡಿ. ಓಕೆನಾ. ನೆಕ್ಸ್ಟ್ ಮೇಜರ್ ಆಯ್ತು. ನೆಕ್ಸ್ಟ್ ಅದಾದ್ಮೇಲೆ ಮೈನರ್ ಕರೆನ್ಸಿ ಪೇರ್ಸ್ ಅಂದ್ರೆ ಮೇಜರ್ ಗಿಂತ ಸ್ವಲ್ಪ ಕೆಳಗಡೆ ಇರೋದು. ಪೇರ್ಸ್ ದಟ್ ಡು ನಾಟ್ ಇನ್ಕ್ಲೂಡ್ USD. ಇಲ್ಲಿ ನಿಮಗೆ USD ಇನ್ಕ್ಲೂಡ್ ಆಗಿಲ್ಲ. ಯಾವುದೇ ಪೇರ್ಸ್ ಅಲ್ಲೂ ನಿಮಗೆ USD ಅನ್ನೋದು ಇನ್ಕ್ಲೂಡ್ ಆಗಿರಲ್ಲ. ಎಕ್ಸಾಂಪಲ್ ನೋಡೋದಾದ್ರೆ GBP ಅಲ್ಲ, ಯೂರೋ GBP. ಅಂದ್ರೆ ಫಸ್ಟ್ ನಾವು ನೋಡಿದ್ವಿ ಯೂರೋ USD, ಬಟ್ ಇಲ್ಲಿ ನೋಡೋದಾದ್ರೆ ಯೂರೋ GBP ಅಂದ್ರೆ USD ಇನ್ಕ್ಲೂಡ್ ಆಗದಿರೋ ಕರೆನ್ಸೀಸ್ ಎಲ್ಲ ನಾವು ಮೈನರ್ ಕರೆನ್ಸಿ ಪೇರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯೂರೋ GBP, GBP JPY, ಯೂರೋ AUD. ಓಕೆನಾ. ನೆಕ್ಸ್ಟ್ ಗೆ ಇದ್ರ ಫ್ಯೂಚರ್ಸ್ ನೋಡೋದಾದ್ರೆ ಮೀಡಿಯಂ ವಾಲಟಿಲಿಟಿ, ಅಂದ್ರೆ ಅದ್ರ ತರ ಸ್ಟ್ರಾಂಗ್ ಕರೆನ್ಸಿ ಪೇರ್ ತರ ಮೂವ್ಮೆಂಟ್ ಇರಲ್ಲ, ಇಲ್ಲಿ ಚಿಕ್ಕ ಮೂವ್ಮೆಂಟ್ಸ್ ಇರುತ್ತೆ. ಸ್ಲೈಟ್ಸ್ಲಿ ಹೈಯರ್ ಸ್ಪ್ರೆಡ್ಸ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ₹100 ಪರ್ಚೇಸ್ ಮಾಡ್ಬೇಕು ಅಂತಿದ್ದೀರಾ, ಬಟ್ ನೀವು ಆ ₹100 ಪರ್ಚೇಸ್ ಮಾಡೋ ಆರ್ಡರ್ ನ ಪ್ಲೇಸ್ ಮಾಡಿದಾಗ ಅದು ₹102 ಪರ್ಚೇಸ್ ಆಗುತ್ತೆ. ಈ ₹2 ಪ್ರೈಸ್ ಡಿಫರೆನ್ಸ್ ಇಲ್ವಾ, ಇದೇ ಸ್ಪ್ರೆಡ್ಸ್ ಅಂತ ಕರೆಯೋದು ನಾವು. ಬಟ್ ನಿಮ್ಗೆ ಸ್ಟ್ರಾಂಗೆಸ್ಟ್ ಕರೆನ್ಸಿ ಪೇರ್ಸ್ ಅಲ್ಲಿ ಸ್ಪ್ರೆಡ್ಸ್ ಅನ್ನೋದು ಕಮ್ಮಿ ಇರುತ್ತೆ. 2.7 ದೊಡ್ಡ ಸ್ಪ್ರೆಡ್ಸ್ ಅಲ್ಲ. ಇಲ್ಲೆಲ್ಲ ಹೆಂಗಿರುತ್ತೆ ಅಂತಂದ್ರೆ ಸ್ಪ್ರೆಡ್ಸ್ ಜಾಸ್ತಿ ಇರುತ್ತೆ. ಓಕೆನಾ, ಮೈನರ್ ಕರೆನ್ಸಿ ಪೇರ್ಸ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಎಕ್ಸಾಟಿಕ್ ಪೇರ್ಸ್, ಅಂದ್ರೆ ಇದು ಮೂರನೇ ಟೈಪ್ಸ್. ಇದ್ರಲ್ಲಿ ಆಕ್ಚುಲಿ ವಾಲ್ಯೂಮ್ ಅನ್ನೋದೇ ಇರಲ್ಲ. ಡೆಫಿನಿಷನ್ ನೋಡಿದರೆ ಪೇರ್ಸ್ ವಿತ್ ಒನ್ ಮೇಜರ್ ಪ್ಲಸ್ ಒನ್ ಡೆವಲಪಿಂಗ್ ಕಂಟ್ರಿ ಕರೆನ್ಸಿ, ಅಂದ್ರೆ ಸ್ಟ್ರಾಂಗ್ ಕರೆನ್ಸಿ ಒಂದಿರುತ್ತೆ, ಅದೇ ತರ ಇವಾಗ ಡೆವಲಪ್ ಆಗ್ತಿರೋ ಕರೆನ್ಸಿ ಇದ್ರ ಜೊತೆಗೆ ಆಡ್ ಆಗುತ್ತೆ. ಎಕ್ಸಾಂಪಲ್ ನೋಡಿದರೆ USD INR. ನೋಡಿ, USD ಅನ್ನೋದು ಸ್ಟ್ರಾಂಗ್ ಕರೆನ್ಸಿ, ಬಟ್ INR ಅನ್ನೋದು ಡೆವಲಪಿಂಗ್ ಕಂಟ್ರಿ ನಮ್ದು, ಹಾಗಾಗಿ ಡೆವಲಪಿಂಗ್ ಕರೆನ್ಸಿ. ಅದೇ ತರ USD ಟ್ರೈ ಅಂದ್ರೆ TRY ಅಂತಂದ್ರೆ ಇದು ಟರ್ಕಿಶ್ ಕಂಟ್ರಿ ಇದು ಕರೆನ್ಸಿ. ಅದೇ ತರ ಯೂರೋ ಜಾರ್ ಅಂತ ಅನ್ನೋದು ಒಂದು ಕಂಟ್ರಿ. ಓಕೆನಾ. ಇದೇನು ಇನ್ ಡೀಟೇಲ್ ಆಗಿ ಬೇಕಾಗಿಲ್ಲ, ಬಟ್ ತಿಳ್ಕೊಂಡಿರಿ ಈ ತರ ಸ್ಟ್ರಾಂಗೆಸ್ಟ್ ಯಾವುದು, ಮೀಡಿಯಂ ಯಾವುದು, ಫುಲ್ ವೀಕೆಸ್ಟ್ ಯಾವುದು ಅಂತ. ತುಂಬಾ ಜನ ಬಿಗಿನರ್ಸ್ ಯಾವ್ಯಾವ್ದೋ ಕರೆನ್ಸಿ ಪೇರ್ಸ್ ಅಲ್ಲಿ ಟ್ರೇಡ್ ಮಾಡ್ತಿರ್ತಾರ. ಸೊ ಹಾಗಾಗಿ ಯಾವ ಕರೆನ್ಸಿನ ಯಾಕೆ ಚೂಸ್ ಮಾಡ್ಬೇಕು ಅನ್ನೋದು ಗೊತ್ತಾಯ್ತಲ್ವಾ. ಅದೇ ತರ ಇಲ್ಲಿ ಫ್ಯೂಚರ್ಸ್ ನೋಡೋದಾರೆ ಇದ್ರದ್ದು ಎಕ್ಸಾಟಿಕ್ ಕರೆನ್ಸಿ ಇದು ಫ್ಯೂಚರ್ಸ್ ನೋಡಿದರೆ ಹೈ ಸ್ಪ್ರೆಡ್ಸ್ ಅಂದ್ರೆ ಏನಂತ ಹೇಳಿದೆ, ಪ್ರೈಸ್ ಡಿಫರೆನ್ಸ್ ಇಲ್ಲಿ ಹೈ ಸ್ಪ್ರೆಡ್ ಆಗಿರುತ್ತೆ. ಮತ್ತೆ ವೆರಿ ರಿಸ್ಕಿ. ನೀವು ಇಲ್ಲಿ ಟ್ರೇಡ್ ತಗೋತೀರಾ ಅಂತಂದ್ರೆ ಇಲ್ಲಿ ಬೈ ಮಾಡ್ತೀರಾ ಅಂತ ಅನ್ಕೊಳ್ಳಿ, ಸೆಲ್ ಮಾಡ್ಬೇಕಾದ್ರೆ ಸೆಲ್ಲರ್ಸೇ ಸಿಗಲ್ಲ. ಓಕೆನಾ. ಇದು ನಾಟ್ ಫಾರ್ ಬಿಗಿನರ್ಸ್, ಅಂದ್ರೆ ಬಿಗಿನರ್ಸ್ ಯಾವತ್ತು ಎಕ್ಸಾಟಿಕ್ ಕರೆನ್ಸಿ ಪೇರ್ಸ್ ಅಲ್ಲಿ ಮಾಡಬಾರ್ದು. ಬಿಗಿನರ್ಸ್ ಮಾತ್ರ ಅಲ್ಲ, ಯಾರು ಮಾಡಲ್ಲ ಇದೆ ಆಕ್ಚುಲಿ. ಓಕೆನಾ. ಫೈನಲ್ ಸಮರಿ ನೋಡೋದಾದ್ರೆ ಇವತ್ತು ನಾವ್ ಏನೇನ್ ಕಲ್ತು ಅಂದ್ರೆ ಕರೆನ್ಸಿ ಪೇರ್ಸ್ ಅಂದ್ರೆ ಏನು, ಮತ್ತೆ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸ್ ಇದೆ, ಮತ್ತೆ ಟೈಪ್ಸ್ ಆಫ್ ಪೇರ್ಸ್. ಓಕೆನಾ. ಕರೆನ್ಸಿ ಪೇರ್ಸ್ ಅಂದ್ರೆ ಬೈ ಒನ್ ಕರೆನ್ಸಿ ಸೆಲ್ ಅನದರ್. ಇನ್ಸ್ಟ್ರೂಮೆಂಟ್ಸ್ ಅಲ್ಲಿ ಯಾವ್ದು, ವಾಟ್ ಯು ಟ್ರೇಡ್, ಅಂದ್ರೆ ನೀವು ಯಾವ್ದ್ರಲ್ಲಿ ಟ್ರೇಡ್ ಮಾಡ್ತೀರಾ, ಫಾರೆಕ್ಸ್ ಅಲ್ಲಿ, ಗೋಲ್ಡ್ ಅಲ್ಲಿ, ಆಯಿಲ್ ಮತ್ತೆ ಕ್ರಿಪ್ಟೋ, ಈ 4 ಅಸೆಟ್ಸ್ ನಿಮಗೆ ಇರುತ್ತೆ. ಓಕೆನಾ. ನೆಕ್ಸ್ಟ್ ಟೈಪ್ಸ್ ಆಫ್ ಪೇರ್ಸ್ ಅಲ್ಲಿ ನೀವು ಏನ್ ಕಲ್ತ್ರಿ, ಮೇಜರ್, ಮೈನರ್, ಎಕ್ಸಾಟಿಕ್. ಮಾರ್ಕೆಟ್ ಏನೇ ಇರ್ಲಿ ಕಾನ್ಸೆಪ್ಟ್ ಒಂದೇ, ಬೈ ಲೋ ಸೆಲ್ ಹೈ. ಯಾಕೆ ಈ ಲೈನ್ ಇನ್ಕ್ಲೂಡ್ ಮಾಡಿದೀನಿ ಅಂದ್ರೆ ನಿಮ್ ಮಾರ್ಕೆಟ್ ಯಾವ್ದೇ ಆಗಿರ್ಲಿ ನಿಮ್ದು ಒಂದೇ ಒಂದು ಕಾನ್ಸೆಪ್ಟ್ ಇಲ್ಲಿ ಏನ್ ಯೂಸ್ ಮಾಡಿದೀರಾ ಅಂದ್ರೆ ಬೈ ಲೋ ಸೆಲ್ ಹೈ, ಅಂದ್ರೆ ಕಮ್ಮಿ ಇರುವಾಗ ಬೈ ಮಾಡ್ಬೇಕು, ಜಾಸ್ತಿ ಪ್ರೈಸ್ ಆದಾಗ ಅದನ್ನ ಸೆಲ್ ಮಾಡ್ಬೇಕು. ಸೊ ಇಲ್ಲಿ ಬರೋ ಪ್ರಾಫಿಟ್ಸ್ ನಮ್ದಾಗಿರುತ್ತೆ. ಓಕೆನಾ. ಮತ್ತೆ ಇವತ್ತು ಏನೇನ್ ಹೇಳಿದೀನಿ ಅದನ್ನ ಇವಾಗ್ಲೇ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಬಂದಾಗ ನಿಮ್ಗೆ ಇದು ಕನ್ಫ್ಯೂಷನ್ ಆಗ್ಬಾರ್ದು. ನಾನು ಏನೇನ್ ಹೇಳ್ತಿದೀನಿ ಅದನ್ನ ಅವಾಗವಾಗ್ಲೇ ನೋಟ್ ಮಾಡ್ತಾ ಹೋದ್ರೆ ನಿಮಗೆ ಈಸಿಲಿ ಅರ್ಥ ಆಗುತ್ತೆ. ಯಾಕಂತಂದ್ರೆ ಇದು ನೆವರ್ ಎಂಡಿಂಗ್ ಪ್ರೋಸೆಸ್. ನೀವು ಇವತ್ತು ವಿಡಿಯೋ ನೋಡ್ತೀರಾ,
ನಾಳೆಗೆ ಇದನ್ನ ಮರ್ತು ಬಿಡ್ತೀರಾ. ಸೊ ಹೊಸ ವಿಡಿಯೋ ಬಂದಾಗ ಅದು ಹೊಸ ಕಾನ್ಸೆಪ್ಟ್ ಆಗಿರುತ್ತೆ. ಇದೆಲ್ಲ ಒಂದೊಂದೇ ಇಂಟರ್ಲಿಂಕ್ ಆಗಿರುತ್ತೆ. ಓಕೆನಾ? ಅದಕ್ಕೆ ನೀವು ಇವತ್ತೇ ನೋಟ್ ಮಾಡ್ಕೊತಾ ಹೋಗಿ. ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಡಿಸಿಪ್ಲಿನ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ನ ಕಾಣ್ಬೋದು. ಹಾಗೆ ಈ ವಿಡಿಯೋ ಇಲ್ಲಿ ಗಂಟ ಯಾರ್ಯಾರು ನೋಡಿದೀರಾ ಕಂಪ್ಲೀಟೆಡ್ ಅಂತ ಕಮೆಂಟ್ ಹಾಕಿ. ಹಾಗೆ ನನ್ನ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಟ್ರೇಡಿಂಗ್ ನ ಯಾರು ಕಲಿಬೇಕು ಅಂತ ಅನ್ಕೊಂಡಿದ್ದಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.